ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಕ್ರಿಯೇಟ್ ಯುವರ್ ಸೆಲ್ಫ್. ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಾಗ ನಾನು ಒಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್, ಕ್ರೋಶಾ ಡಿಸೈನ್ ಹೆಂಗೆ ಹಾಕೋದು ಅನ್ನೋದನ್ನು ನೋಡೋಣ. ಇವತ್ತು ನಾನು ಆ್ಯಸ್ ಯೂಶುವಲ್ ನೀಡಲ್ ನಂಬರ್ 10 ತೊಗೊಂಡೀನಿ. ಮತ್ತು ಒಂದು 6ರಿಂದ ನೀವು 8 ಎಳೆ ಅಷ್ಟರಲ್ಲಿ ದಾರ ತೊಗೊಳ್ರಿ. ನಾನು ಇಲ್ಲಿ ಒಂದು 8 ಎಳೆ ದಾರ ತೊಗೊಂಡೀನಿ. ದಾರ ತೊಗೊಂಡು ಒಟ್ಟಿಗೆ ದಾರನ ಲಾಕ್ ಮಾಡಿದ ಆದ್ಮ್ಯಾಗ ನಾನು ಇಲ್ಲಿ ಚೈನ್ ಸ್ಟಿಚ್ನ ಹಾಕೋತಾ ಹೋಗ್ತೀನಿ. ಲಾಕ್ ಮಾಡಿದ್ದಾದ್ಮ್ಯಾಗ ನಾನು ಚೈನ್ ಸ್ಟಿಚ್ ಹಾಕ್ಕೊಳಕತ್ತೀನಿ. ನಾನು ಈಗ ಚೈನ್ ಸ್ಟಿಚ್ನ ಲಾಕ್ ಮಾಡ್ಕೊಳಕತ್ತೀನಿ. ಚೈನ್ ಸ್ಟಿಚ್ ಲಾಕ್ ಮಾಡೋದು ಎಷ್ಟೆಷ್ಟು ಕಪ್ಪ ಅಂತಂದ್ರೆ ನೋಡ್ರಿ, 1 2 ಆ್ಯಂಡ್ 3 ಹಿಂಗೆ 3 ಚೈನ್ ಸ್ಟಿಚ್ ಹಾಕ್ಕೊಂಡು ನಾನು ಇಲ್ಲಿ ಲಾಕ್ ಮಾಡ್ಕೊಳಕತ್ತೀನಿ. ಇದು ಭಾಳ ಅಂದ್ರೆ ಭಾಳ ಈಸಿನ ಐತಿ ಡಿಸೈನ್ ಹಾಕೋದು. ಬಟ್ ನೋಡ್ಬೇಕಾದ್ರೆ ಭಾಳ ಡಿಫ್ರೆಂಟ್ ಅನಿಸ್ತೈತಿ, ಕಷ್ಟ ಅನಿಸ್ತೈತಿ ಹಾಕ್ಲಿಕ್ಕೆ. ಬಟ್ ಅಷ್ಟು ಕಷ್ಟ ಆಗೋದಿಲ್ಲ. ನೀವು ಟ್ರೈ ಮಾಡ್ಬೋದು. ಮಸ್ತ್ ಬರ್ತೈತಿ, ಬ್ರೈಡಲ್ ಡಿಸೈನ್ ಐತಿ. ಮತ್ತು ನೀವು ಏನಾದರೂ ಚೈನ್ ಸ್ಟಿಚ್ನ ಸ್ವಲ್ಪ ಟೈಟಾಗಿ ಹಾಕ್ತೀರಿ ಅಂತಂದ್ರೆ ನೀವು ಕರೆಕ್ಟಾಗಿ 3 ಚೈನ್ ಸ್ಟಿಚ್ನ ಹಾಕೋಬೇಕು. ಸ್ವಲ್ಪ ಲೂಸ್ ಹಾಕಕ್ಕೆ ಹೋಗ್ಬೇಡ್ರಿ, ಡಿಸೈನ್ ಭಾಳ ವ್ಯತ್ಯಾಸ ಆಗ್ತೈತಿ. 3 ಚೈನ್ ಸ್ಟಿಚ್ನ ಹಾಕೋತಾ ಹೋಗ್ಬೇಕು. ಮತ್ತು ಲಾಕ್ ಮಾಡ್ಬೇಕಾದ್ರೆ ಸ್ಟ್ರೈಟ್ ನೀಡಲ್ ಹಿಡಿದು ಲಾಕ್ ಮಾಡಬೇಕು. ನೋಡ್ರಿ, ಎಂಡಿಗೆ ನಾನು ಕಟ್ ಮಾಡ್ಕೊಂಡಿನಿ. ನೀವು ಬೇಕಾದರೆ ಇಲ್ಲಿಂದನೇ ಕಂಟಿನ್ಯೂಗೂ ಮಾಡ್ಬೋದು. ಬಟ್ ನಾನು ಕಂಟಿನ್ಯೂ ಮಾಡ್ತಿಲ್ಲ, ಫಸ್ಟಿಂದ ಹಾಕೋಕತ್ತೀನಿ. ಇಲ್ಲಿಂದ ಹಾಕ್ಕೊಳಕತ್ತೀನಿ. ನೀವು ಬೇಕಾದರೆ ಸೀರೆನ ಉಲ್ಟಾ ಮಾಡಿಗೂ ಹಾಕ್ಬೋದು. ಸೇಮ್ ಆ್ಯಸ್ ಇಟ್ ಈಸ್ ಡಿಸೈನ್ ಬರ್ತೈತಿ, ಏನು ಡಿಫ್ರೆನ್ಸ್ ಅನಿಸೋದಿಲ್ಲ. ಈಗ ನಾನು ಫಸ್ಟ್ ಎಲ್ಲಿ ಲಾಕ್ ಮಾಡಿದ್ನಲ್ಲ ಅಲ್ಲಿಗೆ ನಾನು ದಾರಾನ ಲಾಕ್ ಮಾಡ್ಕೊಳಕತ್ತೀನಿ. ಹಿಂಗೆ ನಾನು ಲಾಕ್ ಮಾಡಿದ ಆದ್ಮ್ಯಾಗ ಮತ್ತೆ ನಾನು ಚೈನ್ ಸ್ಟಿಚ್ನ ಹಾಕೋತೀನಿ. 1 2 ಮತ್ತು 3 ಹಿಡಿದು ಎಲ್ಲಿ ಬರ್ತೈತಿ ಅಂತಂದ್ರೆ ಫಸ್ಟ್ 3 ಚೈನ್ ಸ್ಟಿಚ್ ಹಾಕಿದ್ವಲ್ಲ ಅದ್ರ ಮ್ಯಾಗ ನಾವು ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಾವು ಫಸ್ಟ್ ಎಲ್ಲಿ ಏನು ಲಾಕ್ ಮಾಡಿದ್ವಲ್ಲ ಅದ್ರೊಳಗೆ ನೀಡಲ್ ಹಾಕಿ ಲಾಕ್ ಮಾಡ್ಕೊರಿ. ಹಿಂಗೆ ಕಾಣ್ತೈತಿ. ಮತ್ತೆ ನಾನು ಚೈನ್ ಸ್ಟಿಚ್ನ ಹಾಕೊಬೇಕು. ನೋಡ್ರಿ, 1 2 3 4 5 6 7 ಮತ್ತು 8 ಇಲ್ಲಿ 8 ಚೈನ್ ಸ್ಟಿಚ್ ಹಾಕ್ಕೊಂಡು ನಾನು ಈಗ ನೋಡಿ ಫಸ್ಟ್ ಏನೈತೆ ಚೈನ್ ಸ್ಟಿಚ್ ಅದನ್ನು ಬಿಟ್ಟು 2ನೇದು ಬಿಟ್ಟು 3ನೇದಕ್ಕೆ ಲಾಕ್ ಮಾಡ್ಕೊಳಕತ್ತೀನಿ. ನಾವು 3 ಚೈನ್ ಸ್ಟಿಚ್ ಏನು ಹಾಕ್ಕೊಂಡಿದ್ವಲ್ಲ ಆ ಚೈನ್ ಸ್ಟಿಚ್ನ ಫಸ್ಟ್ ಒಂದು 3 ಚೈನ್ ಸ್ಟಿಚ್ ಹಾಕಿ ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ 2 ಬಿಟ್ಟು 3ನೇದಕ್ಕೆ ಲಾಕ್ ಮಾಡಬೇಕು. 8 ಚೈನ್ ಸ್ಟಿಚ್ ಹಾಕ್ಕೊಂಡು 3ನೇದಕ್ಕೆ ಲಾಕ್ ಮಾಡಬೇಕು. ಈಗ ಬಟ್ಟೆನ ಹಿಂದೆ ತಿರುಗಿಸ್ಬೇಕು. ಹಿಂದೆ ತಿರುಗಿಸಿ ಈಗ ನಾವು ಸಿಂಗಲ್ ಕ್ರೋಶಾ ಮಾಡ್ಕೋತಾ ಹೋಗ್ಬೇಕು. ನೋಡ್ರಿ, ಹಿಂಗೆ ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ಕಂಬಕ್ಕೆ ನಾವು ಸಿಂಗಲ್ ಕ್ರೋಶಾ ಮಾಡಬೇಕು. 8 ಚೈನ್ ಸ್ಟಿಚ್ ಏನು ಹಾಕಿದ್ವಲ್ಲ ಆ ಕಂಬಕ್ಕನ ಸಿಂಗಲ್ ಕ್ರೋಶಾ ಮಾಡ್ಕೋತಾ ಹೋಗ್ಬೇಕು. ಹಿಂಗೆ ಟೋಟಲ್ ಆಗಿ 8 ಸಿಂಗಲ್ ಕ್ರೋಶಾನ ಹಾಕೋತಾ ಹೋಗ್ಬೇಕು. ಕರೆಕ್ಟಾಗಿ 8 ಸಿಂಗಲ್ ಕ್ರೋಶಾನ ಹಾಕಿ
ಮಾಡ್ಕೋತಾ ಹೋಗ್ಬೇಕು. ಹಿಂಗೆ ಕರೆಕ್ಟಾಗಿ ಸಿಂಗಲ್ ಕ್ರೋಶ ಆದ್ಮೇಲೆ ಬಟ್ಟೆನ ಹಿಂಗೆ ಒಣಗಿಸಿ ಈಗ ನಾವು ನೋಡ್ರಿ 1 2 3 4 5 6 7 8 ಸಿಂಗಲ್ ಕ್ರೋಶ ಆದ್ಮೇಲೆ ನಾನು ಮತ್ತೆ ಚೈನ್ ಸ್ಟಿಚ್ ಹಾಕೊಳಕತ್ತೀನಿ. 2 ಚೈನ್ ಸ್ಟಿಚ್ ಹಾಕ್ಕೊಂಡು ನೋಡ್ರಿ ನೀಡನ್ನು ಮ್ಯಾಗಿಂಗ ಎಳಿಬೇಕು. ಅಂದರೆ ದಾರ ಮ್ಯಾಗ ಬರ್ತೈತಿ. ಈಗ ಒಂದು ಬೀಡನ್ನ ಸೇರಿಸ್ಕೋಬೇಕು. ಈಗ ಬೀಡನ್ನ ಸೇರಿಸ್ಕೊಂಡು ನಾನು ಬೀಡ್ ಲಾಕ್ ಮಾಡ್ಕೊಂಡಿನಿ. ನೀವು ಬೇಕಾದ್ರೆ ಬೀಡ್ ಲಾಕ್ ಹಾಕಬೇಡ್ರಿ, ಡೈರೆಕ್ಟಾಗಿ ಹಾಗೆ ಗುಣ ಮಾಡ್ಕೋಬೋದು. ನಾನು 1-2 ಬೀಡ್ ಲಾಕ್ ಹಾಕಿ ಗುಣ ಮಾಡೀನಿ, ಬೇರೆವೆಲ್ಲ ಹಾಕ್ಲಾರ್ದ ಮಾಡೀನಿ. ನೀವು ಯಾವುದು ನಿಮ್ಗೆ ಚಂದ ಕಾಣ್ತೈತಿ ಅದನ್ನು ಹಾಕ್ಬೋದು. ನಾವಿಲ್ಲಿ ಏನು ಫಸ್ಟ್ ಹೋಲ್ ಆಯ್ತಲ್ಲ, ಫಸ್ಟ್ ಹೋಲ್ ಬಿಟ್ಟು ಅದಾದ್ಮೇಲೆ ನಾವು ಡಬಲ್ ಕ್ರೋಶ ಮಾಡ್ತೀವಿ. ಫಸ್ಟ್ ಹೋಲ್ ಏನೈತಲ್ಲ ಅದನ್ನು ಬಿಟ್ಟು ನಾವು ಡಬಲ್ ಕ್ರೋಶನ ಮಾಡ್ಕೋಬೇಕು. ನೀಡಲ್ ಮ್ಯಾಗ ಒಂದ್ಸತಿ ದಾರ ತೊಗೊಂಡು ನಾವು ಈ ಸಿಂಗಲ್ ಕ್ರೋಶ ಏನು ಮಾಡ್ಕೊಂಡಿದ್ವಲ್ಲ ಅದ್ರ ಹೋಲ್ ಒಳಗೆ ನೀಡಲ್ ಹಾಕಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಇಲ್ಲಿ ನಾವು ಎಷ್ಟು ಡಬಲ್ ಕ್ರೋಶ ಮಾಡ್ಕೋಬೇಕಪ್ಪ ಅಂತಂದ್ರೆ, ಇದು 3ನೇದು ಮಾಡಕತ್ತೀನಿ. ಆ ಹೋಲ್ ಒಳಗನ ನೀವು ನೀಡಲ್ ಹಾಕಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ನೋಡ್ರಿ ಇದು 4ನೇದು. ಸೊ ನೀವು 4 ಸಿಂಗಲ್ ಕ್ರೋಶನ ಅಲ್ಲ ಡಬಲ್ ಕ್ರೋಶನ ಮಾಡ್ಕೋಬೇಕು. ಈಗ 4 ಡಬಲ್ ಕ್ರೋಶ ಆಯಿತು. ನೋಡಿರಿ ಬೀಡ್ ಲಾಕ್ ಮಾಡ್ಕೊಂಡ್ರೆ ಸ್ವಲ್ಪ ಹೋಲ್ ಥರ ಕಾಣ್ತೈತಲ್ಲ ಹಂಗೆ ಕಾಣ್ತೈತಿ. ನೀವು ಬೀಡ್ ಲಾಕ್ ಮಾಡಲಿಲ್ಲ ಅಂದರೆ ಹಿಂಗೆ ಕಾಣೋದಿಲ್ಲ. ಸೊ ನೀವು 2 ಥರ ಯೂಸ್ ಅಂದರೆ ನೀವು ಹಾಕೋಬೋದು ಅಂತ ನಾನು ತೋರಿಸೀನಿ. ಈಗ 4 ಡಬಲ್ ಕ್ರೋಶ ಆದ್ಮ್ಯಾಗ ನಾನು ಮತ್ತೆ 8 ಚೈನ್ ಸ್ಟಿಚ್ನ ಹಾಕ್ಕೊಂಡು ನಾವು ಏನು ಲಾಕ್ ಮಾಡಿದ್ವಲ್ಲ ಪ್ರೀವಿಯಸ್ ಆಗಿ, ಸೊ ಅದಕ್ಕೆ ನಾವು ಲಾಕ್ ಮಾಡ್ಕೋಬೇಕು. ಹಿಂಗೆ ಲಾಕ್ ಮಾಡಿದ ಆದ್ಮ್ಯಾಗ ಮತ್ತು ನಾವು ಬಟ್ಟೆನ ಉಲ್ಟಾ ಮಾಡಿ ನಾವು ಮತ್ತೆ 8 ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಹಿಂಗೆ ನಾವು 8 ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಸೊ ನಾನು ಆಲ್ರೆಡಿ ನನ್ನ ಚಾನಲ್ ಬೇಸಿಕ್ ಸ್ಟಿಚಸ್ ಎಲ್ಲ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡೀನಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡಿರಿ. ಮತ್ತು ನೀವು ಕಲೀರಿ. ಭಾಳ ಅಂದ್ರೆ ಭಾಳ ನಿಧಾನ ತೋರಿಸೀನಿ, ಎಲ್ರಿಗೂ ಅರ್ಥ ಆಗ್ತೈತಿ ಅಂತ ಅಂದ್ಕೊಂಡೀನಿ. ಸೊ ಈಗ ನಾನು ಇಲ್ಲಿ 8 ಸಿಂಗಲ್ ಕ್ರೋಶನ ಮಾಡ್ಕೊಂಡಿನಿ. ಹಾಕೋ ಟೈಮಲ್ಲಿ ಒಂದು ಸ್ವಲ್ಪ ಬೆಂಡಾದಂಗೆ ಮುದ್ರದಂಗೆ ಕಾಣ್ತೈತಿ. ಬಟ್ ಒಂದು ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ನೀವು ಅದು ನೋಡ್ರೆ ಕರೆಕ್ಟಾಗಿ ಕಾಣ್ತೈತಿ. ಸ್ವಲ್ಪ ನೀವೇ ಅಡ್ಜಸ್ಟ್ ಮಾಡಿಕೊಂಡು ಹಿಂಗೆ ಎಳೆದು ಇದು ಮಾಡಿದ್ರೆ ಪರ್ಫೆಕ್ಟಾಗಿ ಕುಂದಿರ್ತೈತಿ. ನೋಡಿರಿ ಇದಕ್ಕೂ ನಾನು ಲಾಕನ್ನ ಹಾಕ್ತೀನಿ. ಸೊ ನಾನು ಚೈನ್ ಸ್ಟಿಚ್ ಹಾಕೋದು ಮರ್ತನೆ. ಸೊ ಹೀಗಾಗಿ ನಾನು ಮತ್ತೆ 2 ಚೈನ್ ಸ್ಟಿಚ್ ಹಾಕೋತೀನಿ. ನೋಡಿರಿ ನಾವು 8 ಚೈನ್ ಸ್ಟಿಚ್ ಏನು ಹಾಕಿದ್ವಲ್ಲ ಅದಕ್ಕೆ ಮತ್ತೆ ನಾವು 8 ಸಿಂಗಲ್ ಕ್ರೋಶ ಮಾಡ್ತೀವಿ. 8 ಸಿಂಗಲ್ ಕ್ರೋಶ ಮಾಡಿದ್ದಾದ್ಮ್ಯಾಗ 2 ಚೈನ್ ಸ್ಟಿಚ್ ಹಾಕಿ ಮತ್ತು ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ಸೊ ನಾನು ಇನ್ನು ನೆಕ್ಸ್ಟ್ ಒಂದು ಬೀಡ್ ಲಾಕ್
ಎಲ್ಲದನ್ನ ತೋರಿಸ್ತೀನಿ. ನೋಡಿರಿ ನಿಮ್ಗೆ ಯಾವುದು ಕಂಫರ್ಟಾಗಿ ಚೆಂದ ಕಾಣ್ತೈತಿ ನೀವು ಅದನ್ನು ಹಾಕ್ಕೋಬೋದು. ಎರಡೂ ಅಷ್ಟೇ ಫಿನಿಶಿಂಗ್ ಲುಕ್ ಕೊಡ್ತೈತಿ. ಸೊ ನಾನು ಬೀಡ್ ಲಾಕ್ ಮಾಡಲಾರ್ದನ ಸ್ವಲ್ಪ ಪ್ರಿಫರ್ ಮಾಡ್ತೀನಿ. ನೀವು ಬೀಡನ್ನ ಸೇರಿಸಿದ ತಕ್ಷಣ ಡಬಲ್ ಕ್ರೋಶ ಮಾಡಿಕೊಂಡ್ರೆ ಅದು ಇನ್ನೂ ಸ್ವಲ್ಪ ಗ್ಯಾಪ್ ಕಾಣೋದಿಲ್ಲ. ಇದು ಸ್ವಲ್ಪ ಗ್ಯಾಪ್ ಕಾಣ್ತೈತಿ. ಬೀಡ್ ಲಾಕ್ ಆದ್ಮೇಲೆ ನಾವು 4 ಡಬಲ್ ಕ್ರೋಶನ ಮಾಡ್ಕೋಬೇಕು. ಅಂದರೆ ನಾವು ಏನು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಅದ್ರ ಒಳಗೆ ಹೋಲ್ ಒಳಗೆ 4 ಡಬಲ್ ಕ್ರೋಶನ ಮಾಡ್ಕೋಬೇಕು. ಹಿಂಗೆ ನಾವು ಡಬಲ್ ಕ್ರೋಶ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಮತ್ತೆ 8 ಚೈನ್ ಸ್ಟಿಚ್ನ ಹಾಕೋಬೇಕು. ಈ ಒಂದು ಏನು ಫ್ಲವರ್ ಫೆದರ್ ನಾವು ಮಾಡೋಕತ್ತೀವಿ ಅದು ಎಕ್ಸಾಕ್ಟ್ 5 ಫೆದರ್ ಆಗಿದ್ರೆ ಸಾಕಾಗ್ತೈತಿ. ಅದಕ್ಕಿಂತ ಹೆಚ್ಚಿಗೆ ಮಾಡೋಕ್ಕೆ ಹೋಗಬೇಡ್ರಿ, ಅದಕ್ಕಿಂತ ಕಡಿಮೆಗೂ ಮಾಡೋಕ್ಕೆ ಹೋಗಬೇಡ್ರಿ. 4 ಇವೆಲ್ಲ ಸೂಟ್ ಆಗೋಂಗಿಲ್ಲ. ಕರೆಕ್ಟ್ 5 ಫ್ಲವರ್ ಫೆದರ್ ಮಾಡಿದ್ರೆ ಅದು ಸರಿ ಹೋಗತಿ. ಸೊ ಈಗ ಮತ್ತೆ ಸೀರೆನ ಉಲ್ಟಾ ಮಾಡಿಕೊಂಡು ನಾವು ಸೇಮ್ ಪ್ರೋಸೆಸ್ ಹಿಂಗೆ ಫ್ಲವರ್ ಮಾಡ್ಕೊಳ್ಳೋದು, ಮತ್ತು ಚೈನ್ ಸ್ಟಿಚ್ ಹಾಕ್ಕೊಂಡು ಮತ್ತು 8 ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತು ಸೀರೆನ ಒಳಿಸಿ ಆ ಬೀಡನ್ನ ಸೇರಿಸ್ಕೊಂಡು ಮತ್ತು 4 ಡಬಲ್ ಕ್ರೋಶ ಮಾಡ್ಕೊಳ್ಳೋದು. ಮತ್ತು ಡಬಲ್ ಕ್ರೋಶ ಮಾಡ್ಕೊಂಡಾಗ ಮತ್ತೆ 8 ಚೈನ್ ಸ್ಟಿಚ್. ಸೊ ಇದೇ ಪ್ರೋಸೆಸ್ ನಾವು ಮಾಡ್ಕೊತ ಹೋಗ್ಬೇಕು 5 ಟೈಮ್ಸ್. ಯಾಕಂದರೆ ಒಂದು ಫ್ಲವರ್ಗೆ ಫೆದರ್ಸ್ 5 ಹಾಕಿದ್ರೆ ಅದು ಲುಕ್ ಭಾಳ ನೀಟಾಗಿರ್ತೈತಿ, ಫಿನಿಶಿಂಗ್ ಕೂಡ. ಸೊ ಹಿಂಗೆ ನಾವು ಒಂದು 8 ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಮತ್ತು ಬಟ್ಟೆನ ವಾಪಸ್ ತಿರುಗಿಸಿ ಸೀರೆ 2 ಚೈನ್ ಸ್ಟಿಚ್ ಹಾಕ್ಕೊಂಡು ದಾರನ ಮ್ಯಾಗ ಎಳೆದು ಮತ್ತು ನಾನಿಲ್ಲಿ ಬೀಡನ್ನ ಸೇರ್ಸಕತ್ತೀನಿ. ಬೀಡ್ ಸೇರಿಸಿದ್ದಾದ್ಮೇಲೆ ನೀಡಲ್ ಮೇಲೆ ಒಂದ್ಸತಿ ದಾರ ತಗೊಂಡು ಬೀಡ್ ಲಾಕ್ ಮಾಡಿ ಫಸ್ಟ್ ಹೋಲ್ ಬಿಟ್ಟು ಸೆಕೆಂಡ್ ಹೋಲಿಗೆ ನಾವು ಹಿಂಗನ ಡಬಲ್ ಕ್ರೋಶ ಮಾಡ್ಕೊತ ಹೋಗ್ಬೇಕು. 4 ಡಬಲ್ ಕ್ರೋಶ ಮಾಡಬೇಕು. ಮಾಡಿದ್ದಾದ್ಮೇಲೆ ಮತ್ತೆ 8 ಚೈನ್ ಸ್ಟಿಚ್ ಮತ್ತು ಉಲ್ಟಾ ಅಂದರೆ ಲಾಕ್ ಮಾಡಿ ಮತ್ತು ಉಲ್ಟಾ ಸಿಂಗಲ್ ಕ್ರೋಶ 8 ಮಾಡಿ ಮತ್ತು ಅದಾದ್ಮೇಲೆ 2 ಚೈನ್ ಸ್ಟಿಚ್ ಹಾಕಿ ಮತ್ತು ಬೀಡ್ ಸೇರಿಸಿ 4 ಡಬಲ್ ಕ್ರೋಶನ ಮಾಡ್ಕೋಬೇಕು. ಇದೇ ರೀತಿ 5 ಟೈಮ್ಸ್ ಮಾಡಿದ್ರೆ ನಮ್ಮದು ಫ್ಲವರ್ ಅನ್ನೋದು ಬರ್ತದೆ. ಸೊ ನೋಡಿರಿ ಹಿಂಗೆ 3 ಮಾಡೀನಿ. ಸೊ ಹಿಂಗೆ ಕಾಣಕತ್ತೈತಿ. ಸೊ 5 ಮಾಡಿದ್ರೆ ಹಿಂಗೆ ಅಂತೇಳಿ ತೋರಿಸ್ತೀನಿ. ನೋಡಿರಿ 5 ಹಿಂಗೆ ಕಾಣ್ತೈತಿ. ಈ ಕಡೆ 2 ಬಿಟ್ಟು ಏನು ಲಾಕ್ ಮಾಡಿದ್ವಲ್ಲ ಸೇಮ್ ಈ ಕಡೆ ಕೂಡ 2 3 ಚೈನ್ ಸ್ಟಿಚ್ ಬಿಟ್ಟು ಲಾಕ್ ಮಾಡಬೇಕು. ಸೊ ಮಧ್ಯದಲ್ಲಿ ಒಂದು 3 ಚೈನ್ ಸ್ಟಿಚ್ ಕುಚ್ಚಿಗೆ ಅಂತ ಬಿಟ್ಟು ನಾವು ಕುಚ್ಚಿಗೆ ಕಟ್ಕೊತ ಸೇಮ್ ಪ್ರೋಸೆಸ್ ಮಾಡ್ಕೋತಾ ಹೋದ್ರೆ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಕತ್ತೈತಿ ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್. ಸೊ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಇದೇ ರೀತಿ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್.